ಸರ್ ಏನಿಗೆ ಸರ್ ಈ ಸತಿ ಎಲ್ಲಾ ಕಾರ್ಗಳು ಇಷ್ಟು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀರಾ? ಸರ್ ನಮ್ದು ಕಮಿಷನ್ ಇಲ್ಲ, ಕಮಿಷನ್ ಲೆಸ್ ಮಾಡಿ ಕಸ್ಟಮರ್ ತಗೊಂಡು ಅವ್ರು ವ್ಯಾಪಾರ ಮಾಡ್ಬೋದು, ಅವ್ರು ದುಡಿಬಹುದು. ಕಸ್ಟಮರ್ ತಗೊಂಡು ಎಲ್ಲಾರು ದುಡಿಬೇಕು, ಎಲ್ಲಾರು ಚೆನ್ನಾಗಿರ್ಬೇಕು. ಓಡಿರೋದು ಬರೀ 250 ಕಿಲೋಮೀಟರ್, ಬೇರೆ 250 ಗಾಡಿ ಓಡಿಸ್ಲೇ ಇಲ್ಲ. ಓಕೆ ಟಾಪ್ ಅಂಡ್ ಮಾಡಲ್ ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 7,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,20,000 ಹೆಚ್ಚು ಕಡಿಮೆ ಆಗುತ್ತೆ. 2,20,000 FC ರನ್ನಿಂಗ್ ಇದೆ, 2,45,000 ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಅಂಡ್ ಮಾಡಲು 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 5,65,000 ಅದರಲ್ಲಿ 3,25,000 ಸ್ವಿಫ್ಟ್ ಡೀಸೆಲ್ ಗಾಡಿ ಬಂದ್ಬಿಟ್ಟು 45 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಟಾಪ್ ಅಂಡ್ ಮಾಡಲು ಇದು ಕೂಡ ಫೈನಾನ್ಸ್ ಕೂಡ ನಿಮ್ ಸಿವಿಲ್ ಚೆನ್ನಾಗಿದೆ, 80 to 90% ಲೋನ್ ಕೂಡ 3,25,000 ಹೆಚ್ಚು ಕಡಿಮೆ ಆಗುತ್ತೆ. 3,25,000 ಹೋಂಡಾ ಅಮೇಜ್. ಹೌದು, ಡೀಸೆಲ್ ಗಾಡಿ 3,65,000 ಕಡಿಮೆ ಆಗುತ್ತೆ. ಡೈರೆಕ್ಟ್ ಆಗಿ ಬಂದು ಇನ್ನೂ ನೆಗೋಷಿಯೇಟ್ ಆಗುತ್ತೆ. 2,15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000 ಅದರಲ್ಲಿ ನೆಗೋಷಿಯೇಟ್. 2,25 ಹೆಚ್ಚು ಕಡಿಮೆ ಆಗುತ್ತೆ. 2,25,000 ಹೌದು, ಲೋನ್ ಕೂಡ ಆಗುತ್ತೆ. 22 ಮಾಡಲು 8,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಅದರಲ್ಲಿ ನೆಗೋಷಿಯೇಟ್. ಹೌದೌದು, ಸಿಂಗಲ್ ಅನ್ನೋದು 65 ಹೆಚ್ಚು ಕಡಿಮೆ ಆಗುತ್ತೆ. 6,65,000 ಹೆಚ್ಚು ಕಡಿಮೆ ಆಗುತ್ತೆ. ಎಸ್ ಕ್ಲಾಸ್ ಡೀಸೆಲ್ ಗಾಡಿ 5,500 ಹೆಚ್ಚು ಕಡಿಮೆ ಆಗುತ್ತೆ. 35,000 ಹೊಡಿದೆ. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ 295 ಹೆಚ್ಚು ಕಡಿಮೆ ಆಗುತ್ತೆ. ಈ ಕಡೆ ಹಂಗೆ ತಿರುಗಿ. ನಿಮ್ಮ ಹತ್ರ XUV ಎಷ್ಟಿದೆ? XUV 3 ಇದೆ. ಈಕೋ ಎಷ್ಟಿದೆ? ಈಕೋ 5 ಗಾಡಿ ಇದೆ. ಸ್ವಿಫ್ಟ್ ಎಷ್ಟಿದೆ? ಶಿಫ್ಟ್ 10 ಇಂದ 12 ಗಾಡಿ ಇದೆ. 5,500 ಹೆಚ್ಚು ಕಡಿಮೆ ಆಗುತ್ತೆ. 5,500 ಹೆಚ್ಚು ಕಡಿಮೆ ಮಾಡ್ತೀರಾ? ಹೌದು. ಫೋರ್ಡ್ 1,75 ಹೆಚ್ಚು ಕಡಿಮೆ ಆಗುತ್ತೆ. 4,65 ಹೆಚ್ಚು ಕಡಿಮೆ ಆಗುತ್ತೆ. 1,35,000 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ VDI 1,85 ಹೆಚ್ಚು ಕಡಿಮೆ ಆಗುತ್ತೆ. 5,75 ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷ 1,65 ಹೆಚ್ಚು ಕಡಿಮೆ ಆಗುತ್ತೆ. ಲೋ ಬದಲಿ ಟಾಟಾ ಕೂಡ ಇದೆ. ಅದು 1,65 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ 1,72 ಮಾಡಲು ಕ್ರೇಟಾ ಡೀಸೆಲ್ ಇದು 9,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 2,75 ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಬಂದ್ರೆ ನೀವು 120-125 ವೆಹಿಕಲ್ಸ್ ನೋಡ್ಬೋದು. ಎಲ್ಲ ಗಾಡಿ ನೋಡಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಫೈನಾನ್ಸ್ ಬೇಕಾ ಏನ್ ಬೇಕು ನಿಮ್ಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ NXO ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಈ ಸತಿ ಫುಲ್ ಎಲ್ಲ ಹೊಸ ಸ್ಟಾಕ್ಸ್ ಬಂದಿದೆ. ಹೊಸ ಸ್ಟಾಕ್ಸು ಬೆಸ್ಟ್ ಆಫರ್ ಪ್ರೈಸಲ್ಲಿ ನಿಮಗೆ ಗಾಡಿಗಳೆಲ್ಲ ಸಿಗ್ತಾ ಇದೆ. ಯಾವ್ಯಾವ ಥರ ಗಾಡಿಗಳಿದೆ, ಏನು ಪ್ರೈಸ್ ರೇಂಜಿಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನೆಕ್ಸೋ ಕಾರ್ಸ್ ವಿಡಿಯೋಸ್ ಏನೇನು ನೋಡಿರ್ತೀರೋ ಸೊ ಅದೆಲ್ಲ ಮರ್ತೋಗ್ಬಿಡಿ. ಇದು ಒಂದು ಹೊಸ ವಿಡಿಯೋ ಅಂತಲೇ ಹೇಳ್ಬೋದು. ಹೊಸ ಆಫರ್ಸಲ್ಲಿ ನಿಮಗೆ ಗಾಡಿಗಳೆಲ್ಲ ಸಿಗ್ತಾ ಇದೆ. ಸೊ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್. ಎಕ್ಸಾಕ್ಟ್ ಆಗಿ NXO ಕಾರ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂಸ್ಗೆ ಹೇಳಿ ಸರ್. ನಾಗರಬಾವಿ ಸರ್ಕಲ್ ನಲ್ಲಿ ಸರ್ವಿಸ್ ರೋಡ್ ನಲ್ಲಿ ಒಂದು ಎಂಪೈರ್ ಹೋಟೆಲ್ ಬರುತ್ತೆ. ಓಕೆ. ಆ ಎಂಪೈರ್ ಹೋಟೆಲ್ ಸ್ವಲ್ಪ ಡೌನ್ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ, ನಿಪ್ಪನ್ ಪೈಂಟ್ ಅಂಗಡಿ ಇದೆ. ಫಸ್ಟ್ ಲೆಫ್ಟ್ ಈ ರೈಟು, ಫಸ್ಟ್ ಲೆಫ್ಟ್ ರೈಟ್ ಇದೇ ರೈಟು. Okay. ಇನ್ನ ಏನು ಗೊತ್ತಾಗಿಲ್ಲ ಅಂದ್ರೆ ಅದೇ ನೋಡಿ, ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ. ಇನ್ನ ನಿಮಗೆ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಅವರೇ ಲೊಕೇಶನ್ ಕಳಿಸ್ತಾರೆ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಸರ್, ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ? ಈ ಸರ್ ನಮ್ಮ ಹತ್ರ ಎರ್ಟಿಗಾ 2018 ಮಾಡಲು ZDI ಟಾಪ್ ಅಂಡ್ ಮಾಡಲ್ ಡೀಸೆಲ್ ಗಾಡಿ. ಇದು ಬಂದ್ಬಿಟ್ಟು 7,85,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಿವಿಲ್ ಚೆನ್ನಾಗಿದೆ, 80 to 90% ಫೈನಾನ್ಸ್ ಮಾಡ್ಕೊಡ್ತೀವಿ. ಫೈನಾನ್ಸ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಸರ್, 2015 ಮಾಡಲು ಆಲ್ಟೋ ಕೇಟನ್. ಇದು ಬಂದ್ಬಿಟ್ಟು 7,40,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 2,45,000 ರೂಪಾಯಿ ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಒಂದು ಈಕೋ ವ್ಯಾನ್ ಇದೆ, ಅದು ಕೂಡ ಸೂಪರ್ ಕಂಡೀಷನ್ ಅಲ್ಲಿ. 2019 ಮಾಡಲು ಸಿಂಗಲ್ ಓನರ್ 185 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಸರ್ ಮತ್ತೊಂದು ಕ್ರೇಟಾ 2015 ಮಾಡಲು ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 45 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ XUV 500 XUV 2015 ಮಾಡಲು ಸಿಂಗಲ್ ಓನರ್ W10 ವಿತ್ ಸನ್ ರೂಫ್. ಗಾಡಿ ತುಂಬಾ ಚೆನ್ನಾಗಿದೆ. 8,500,000 ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಮಾಡ್ಕೊಡ್ತೀವಿ. 8,500,000 ಲಕ್ಷ, ಅದನ್ನು W10 ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದೌದು. ಎರ್ಟಿಗಾ ಸೋಲ್ಡ್ ಆಯ್ತು. ಇದು ಸೋಲ್ಡ್ ಆಯ್ತು ಸರ್. ಮತ್ತೊಂದು TUV 2017 ಮಾಡಲು ಸಿಂಗಲ್ ಓನರ್ T8 ಟಾಪ್ ಅಂಡ್ ಮಾಡಲು 5,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. 5,65,000 ರೂಪಾಯಿ ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಮತ್ತೊಂದು 2016 ಮಾಡಲು ಡಸ್ಟರ್ ಆಟೋಮೆಟಿಕ್ ಟಾಪ್ ಅಂಡ್ ಮಾಡಲು 5,75,000 ಹೆಚ್ಚು ಕಡಿಮೆ ಆಗುತ್ತೆ. ಟಾಪ್ ಅಂಡ್ ಮಾಡಲು ಆಟೋಮೆಟಿಕ್ ಫುಲ್ ಲೋಡೆಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಈಕೋ ವ್ಯಾನ್. ಈಕೋ 2021 ಮಾಡಲು ಇದು ಬಂದ್ಬಿಟ್ಟು 5,00,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಮತ್ತೊಂದು ಸ್ವಿಫ್ಟ್ 2012 ಮಾಡಲು ಸಿಂಗಲ್ ಓನರ್ 3,25,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,25,000 ರೂಪಾಯಿಗೆ ಸ್ವಿಫ್ಟ್ ಡೀಸೆಲ್ ಗಾಡಿ. ಸರ್. ನೆಕ್ಸ್ಟ್ ಬ್ರೀಜಾ
2017 ಮಾಡಲು. ಹಾ. ಇದು ಕೂಡ ಟಾಪ್ ಅಂಡ್ ಮಾಡಲ್ ಗಾಡಿ. Okay. 7,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಡೆಂಟು ಕ್ರಾಚಸ್ ಏನಿಲ್ಲ. ಟಾಪ್ ಅಂಡ್ ಮಾಡಲು. ಇದು ಕೂಡ ಫೈನಾನ್ಸ್ ಕೂಡ ನಿಮ್ಮ ಸಿವಿಲ್ ಚೆನ್ನಾಗಿದೆ. 80 to 90% ಲೋನ್ ಕೂಡ ಮಾಡಿಸ್ಕೊಡ್ತೀರಾ. ನೆಕ್ಸ್ಟ್ ಆಲ್ಟೋ ಇದೆ. ಆಲ್ಟೋ ಕೇಟನ್ 2012 ಮಾಡಲು. 2.15 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,15,000 ರೂಪಾಯಿ, ಅದರಲ್ಲಿ ನೆಗೋಷಿಯಬಲ್. ಹೌದು. ನೆಕ್ಸ್ಟ್ ಕ್ಯಾಪ್ಟಿವಾ ಹಾ. 7 ಸೀಟು 2011 ಮಾಡಲು. ಇದು ಕೂಡ ಸನ್ ರೂಫ್ ಇದೆ, ಟಾಪ್ ಅಂಡ್ ಮಾಡಲು. Okay. 385 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಫುಲ್ ಲೋಡೆಡ್. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವಾಶ್ ಗೀಶ್ ಮಾಡಿ ಕೊಡ್ತೀವಿ. 3,85,000 ರುಪೀಸ್ಗೆ ಫೈನಲ್ ಆಗುತ್ತೆ. ಹಾ, ಹೌದೌದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಅದು ಮಾತ್ರ ಇಲ್ಲ. ಸೊ ಇದೇ ನೋಡ್ಕೊಳ್ಳಿ, ಇವ್ರದ್ದು ಬೋರ್ಡು ಇಲ್ಲೇ ನಿಮ್ಗೆ ಸಿಗುತ್ತೆ. ಬೋರ್ಡ್ ಕೂಡ ನೋಡಿ, ಇದೇ ರೋಡು. ಈ ರೋಡ್ನಲ್ಲಿ ಬಂದ್ಬಿಟ್ರೆ ನಿಮ್ಮ ಬೋಟ್ ಕಾಣುತ್ತೆ. ಬೋರ್ಡ್ ಕಾಣುತ್ತೆ. ಇಲ್ಲಿ ನಿಮ್ಗೆ ಯಾವ್ಯಾವ ಗಾಡಿ ಬೇಕು ಎಲ್ಲ ತರ ಗಾಡಿಗಳು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಹತ್ರ 35,000 ಶುರು ಆಗುತ್ತೆ. 35,000 ಇಂದ ಹಿಡಿದು ಅಪ್ ಟು 10 lakhs ವರೆಗೂ ಇದೆ. 10 ಲಕ್ಷ ತನಕ ಗಾಡಿಗಳಿದೆ. ಹಾ, ಹೌದು. ಸರ್ ನೆಕ್ಸ್ಟ್ 2013 ಮಾಡಲು ಹಾ. ಹೋಂಡಾ ಅಮೇಜ್ ಡೀಸೆಲ್ ಗಾಡಿ. 325 ಹೆಚ್ಚು ಕಡಿಮೆ ಆಗುತ್ತೆ. 3,25,000 ರೂಪಾಯಿಗೆ ಹೋಂಡಾ ಅಮೇಜ್. ಹಾ, ಹೌದು, ಡೀಸೆಲ್ ಗಾಡಿ. ಸರ್ ಮತ್ತೊಂದು 2014 ಜನವರಿ ಶಿಫ್ಟ್ ಡಿಸೈನರ್ ZX ಟಾಪ್ ಅಂಡ್ ಮಾಡಲಿದ್ದು. Okay. ಗಾಡಿ ತುಂಬಾ ಚೆನ್ನಾಗಿದೆ. 3,65,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3,65,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟ್ ಆಗಿ ಬಂದ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ, ಆಗುತ್ತೆ, ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಹಾ. ಬಲನೋ ನಿಯಸ್ 7 ಸೀಟು. ಇದು ಬಂದ್ಬಿಟ್ಟು 22 ಮಾಡಲು. 8,15,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಸರ್ ಶಿಫ್ಟ್ 14 ಮಾಡಲು. ಹಾ. ಡೀಸೆಲ್ VDI 4,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ಫೈನಾನ್ಸ್ ಮಾಡ್ಕೊಡ್ತೀವಿ. ಸರ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ನೋಡಿ 2016 ಮಾಡಲು. ಪೆಟ್ರೋಲ್ ಗಾಡಿ. ಓಕೆ 495 ಹೆಚ್ಚು ಕಡಿಮೆ ಆಗುತ್ತೆ. 1.5 ಫೀಡಿಗೆ ಪೆಟ್ರೋಲ್. ಸರ್ ಮತ್ತೊಂದು 2014 ಮಾಡಲು. ಹಾ XCV W6 ಸಿಂಗಲ್ ಅನ್ನೋದು. Okay. ಅದು 65 ಹೆಚ್ಚು ಕಡಿಮೆ ಆಗುತ್ತೆ. 6,65,000 ರೂಪಾಯಿಗೆ ಹೆಚ್ಚು ಕಡಿಮೆ ಹೆಚ್ಚು ಆಗುತ್ತೆ. ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಈಕೋ ವ್ಯಾನ್ ಇದೆ. ಈಕೋ 2012 ಮಾಡಲು. AC 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ, ಅದರಲ್ಲಿ ನೆಗೋಷಿಯಬಲ್. ಹೌದೌದು. ನೆಕ್ಸ್ಟ್ ಡೆಸ್ಟರ್ ಹಾ. 2014 ಜನವರಿ. Okay. 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,75,000 ರೂಪಾಯಿ, ಅದರಲ್ಲಿ ನೆಗೋಷಿಯಬಲ್. ಸ್ವಲ್ಪ ಹೆಚ್ಚು ಕಡಿಮೆ. ಮತ್ತೊಂದು? 2015 ಮಾಡಲು. Okay. S ಕ್ಲಾಸ್ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 5.5 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಲ್ಲೊಂದು ಸ್ವಿಫ್ಟ್ ಇದೆ, ರೆಡ್ ಕಲರ್. 2014 ಮಾಡಲು. ಸಿಂಗಲ್ ಅನ್ನೋದು ಪೆಟ್ರೋಲ್ VXI 4,25,000 ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೊಂದು ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಇದೆ. ಸ್ಕೋಡಾ 2014 ಮಾಡಲು. ಹಾ. ಇದು ಬಂದ್ಬಿಟ್ಟು 395 ಹೆಚ್ಚು ಕಡಿಮೆ ಆಗುತ್ತೆ. ಸ್ವಿಫ್ಟ್ ಡಿಸೈರ್ 2008 ಮಾಡಲು. ಹಾ. 220 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ 2,20,000 ರೂಪಾಯಿ ಮಾತ್ರ. FC ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಇಲ್ಲೊಂದಿದೆ ಸೆಲೆರಿಯೋ 2014 ಮಾಡಲು. ಆಟೋಮೆಟಿಕ್ 35,000 ಹೊಡಿದೆ. 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇನೋವಾ 2011 ಮಾಡಲು. ಹಾ. ಡೀಸೆಲ್ ಗಾಡಿ 8 ಸೀಟರ್ ಗಾಡಿ. ಇದು 375 ಹೆಚ್ಚು ಕಡಿಮೆ ಆಗುತ್ತೆ. ಅಲ್ಲೊಂದು ರೆಡ್ ಕಲರ್ ಇದೆ ಮುಂದೆಯಲ್ಲಿ. ಹೋಂಡಾ ಎಕ್ಸೆಂಟ್ 14 ಮಾಡಲದು. ಡೀಸೆಲ್ ಗಾಡಿ 295 ಹೆಚ್ಚು ಕಡಿಮೆ ಆಗುತ್ತೆ. ಕ್ವಿಡ್ ತುಂಬಾ ಜನ ಕೇಳ್ತಾನೆ ಇರ್ತಾರೆ. ಕಿಡ್ಡು ನಮ್ಮ ಹತ್ರ 5-6 ಗಾಡಿ ಇದೆ. ಹಾ ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ. ಏನ್ ಅದು price? 18 ಮಾಡಲು. 275 ಹೆಚ್ಚು ಕಡಿಮೆ ಆಗುತ್ತೆ. 2,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮಾಡ್ತೀರಾ? ಇದು ನೋಡಿ ಹಾ. 2016 ಮಾಡಲು. 225 ಹೆಚ್ಚು ಕಡಿಮೆ ಆಗುತ್ತೆ. 2,25,000 ಲೋನ್ ಕೂಡ ಆಗುತ್ತೆ. ಹೌದು, ಲೋನ್ ಕೂಡ ಆಗುತ್ತೆ. ಮಾಡಿಸ್ಕೊಡ್ತೀವಿ. ಸರ್ ಇಲ್ಲಿ ಬಂದ್ರೆ ಇಲ್ಲೊಂದಿದೆ XCV 2015 ಮಾಡಲು. ಸರ್ ಫಸ್ಟ್ ಆಫ್ ಆಲ್ ಈ ಹಾ. ಕಡೆ ಹಂಗೆ ತಿರುಗಿ. ಹಾ. ನಿಮ್ಮ ಹತ್ರ XUV ಎಷ್ಟಿದೆ? XCV 3 ಇದೆ. ಈಕೋ ಎಷ್ಟಿದೆ? ಈಕೋ 5 ಗಾಡಿ ಇದೆ. ಸ್ವಿಫ್ಟ್ ಎಷ್ಟಿದೆ? ಶಿಫ್ಟ್ 10 ಇಂದ 12 ಗಾಡಿ ಇದೆ. 10 to 11 ಸ್ವಿಫ್ಟ್ ಇದೆ. ಕಿಡ್ಡು 5-6 ಗಾಡಿ ಇದೆ. ಸೊ ಇಷ್ಟೆಲ್ಲ ಗಾಡಿಗಳಿದೆ ಈ ಸತಿ. ಇನ್ನ ತುಂಬಾ ಇದೆ. ಹಾ. ನಾವು ಸ್ವಲ್ಪ ತೋರಿಸಿರೋದು. ಇಲ್ಲಿ ಬಂದ್ರೆ ನೀವು 120-125 ವೆಹಿಕಲ್ಸ್ ನೋಡ್ಬೋದು. ಹಾ. ಎಲ್ಲ ಗಾಡಿ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ಗೆ ಫೈನಾನ್ಸ್ ಬೇಕಾ ಏನ್ ಬೇಕು ನಿಮ್ಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಏನಕ್ಕೆ ಕಾರ್ ಬಂದು ಪರ್ಚೇಸ್ ಮಾಡಬೇಕು? ಸರ್ ನಮ್ದು ಹೋಲ್ಸೇಲ್ ಇಲ್ಲಿ. Okay. ಪಾರ್ಕಿಂಗ್ ಸೇಲ್ ಬರೋದು. ನಮ್ಮ ಹತ್ರ ಡೀಲರ್ಸ್ ತಗೊಂತಾರೆ, ಕಸ್ಟಮರ್ ತಗೊಂತಾರೆ. ಡೀಲರ್ಸ್ ತಗೊಂಡು ಯಾವುದು ಸಣ್ಣ ಪುಟ್ಟ ಕೆಲಸ ಮಾಡಿ ಹೌದು ತಗೊಂಡೋಗ್ತಾರೆ. ಥ್ರೂಔಟ್ ಕರ್ನಾಟಕ ಡೀಲರ್ ನಮ್ಮ ಹತ್ರ ಬಂದು ತಗೊಂಡೋಗ್ತಾರೆ. ಥ್ರೂಔಟ್ ಕರ್ನಾಟಕ. ಹೌದು. ಎಲ್ಲ ಡೀಲರ್ಗಳು ನಮ್ಗೆ ಕಾಂಟ್ಯಾಕ್ಟ್ ಇದೆ. ಬಂದು ನಿಮ್ಮ ಹತ್ರನೇ ಗಾಡಿ ಹೌದು, purchase ಮಾಡಿ ಸಣ್ಣ ಪುಟ್ಟ ಮಾರ್ಜಿನ್ ಮಾಡ್ಬಿಡ್ತಾರೆ. ಹೌದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ. ಹಾ. ಸರ್ XUV ರೆಡ್ ಕಲರ್ 2015 ಮಾಡಲು. ಹಾ. W6 5.5 ಹೆಚ್ಚು ಕಡಿಮೆ ಆಗುತ್ತೆ. 5.5 ಹೆಚ್ಚು ಕಡಿಮೆ ಮಾಡ್ತೀರಾ? ಹೌದು. ಲೋನ್ ಕೂಡ ಆಗುತ್ತಾ? ಆರಾಮಾಗಿ ಸಿವಿಲ್ ಚೆನ್ನಾಗಿದೆ. 80 to 90% ಲೋನ್ ಆಗುತ್ತೆ. ಫೋರ್ಡ್ ಈಕೋ ಸ್ಪೋರ್ಟ್ ಒಂದಿದೆ. ಸ್ಪೋರ್ಟ್ 14 ಮಾಡಲ್ ಸೆಕೆಂಡ್ ಅನ್ನೋದು 465 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಲ್ಲೋ ಬೋರ್ಡ್ ಒಂದಿದೆ ಸರ್. ಇದು 175. 1,75,000 16 ಮಾಡಲು. FC ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ.
ಓಕೆ ನೆಕ್ಸ್ಟ್ ಇದು 17 ಮಾಡಲು i10 ಗ್ರ್ಯಾಂಡ್ 4.5 ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು 2010 ಮಾಡಲು SS4 ಟಾಪ್ ಅಂಡ್ ಮಾಡಲು 2.45 ಹೆಚ್ಚು ಕಡಿಮೆ ಆಗುತ್ತೆ. 2.45 ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಾ? ಹೌದೌದು. ಸರ್ ನೆಕ್ಸ್ಟ್ i20 2014 ಮಾಡಲಿ ಸ್ಪೋರ್ಟ್ಸ್ 3.75 ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ 2014 ಮಾಡಲು i10 ಗ್ರ್ಯಾಂಡ್ ಓಕೆ 3 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. 3 ಲಕ್ಷ ಹೇಳ್ತಾ ಇದ್ದೀರಾ, ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಸರ್ ನೆಕ್ಸ್ಟ್ 2012 ಮಾಡಲ್ ಶಿಫ್ಟ್ VDI ಇನ್ನ ವಾಜಿಶ್ ಆಗಿಲ್ಲ. 3,35,000 ಹೆಚ್ಚು ಕಡಿಮೆ ಆಗುತ್ತೆ. 3,35,000 ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ VDI. ಸರ್ ಓಮ್ನಿ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಓಮ್ನಿ 2015 ಮಾಡಲದು. ಇದು ಬಂದ್ಬಿಟ್ಟು 2.35 ಹೆಚ್ಚು ಕಡಿಮೆ ಆಗುತ್ತೆ. 2.35 ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಓಕೆ ಸರ್ ನೆಕ್ಸ್ಟ್ TUV 2017 ಮಾಡಲ್ ಸಿಂಗಲ್ ಓನರ್. ಇದು ಟಾಕಿಂಗ್ ವರ್ಷನ್ ಟಾಪ್ ಅಂಡ್ ಮಾಡಲು T8 5.75 ಹೆಚ್ಚು ಕಡಿಮೆ ಆಗುತ್ತೆ. 5,75,000 ರೂಪಾಯಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೊಂದು ಡಸ್ಟರ್ ಇದೆ ಸರ್. ಡಸ್ಟರ್ 12 ಮಾಡಲು ಸಿಂಗಲ್ ಓನರ್ 85 PS 3.75 ಹೆಚ್ಚು ಕಡಿಮೆ ಆಗುತ್ತೆ. ಚೆವರ್ಲೆಟ್ 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ 1.65 ಹೆಚ್ಚು ಕಡಿಮೆ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಟಾಟಾ ಕೂಡ ಇದೆ. ಅದು 1.65 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ 1.65 ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಆಮೇಲೆ ಕಿಲಂಬದು 17 ಮಾಡಲು 2.75 ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಇದು. ಇನ್ನೊಂದು ಇಕೋ ಸ್ಪೋರ್ಟ್ ಇದೆ 2014 ಮಾಡಲು ಟೈಟಾನಿಯಂ 4.95 ಹೆಚ್ಚು ಕಡಿಮೆ ಆಗುತ್ತೆ. ಲೋ ಬಜೆಟ್ ಅವ್ರಿಗೆ ಆಲ್ಟೋ ಒಂದಿದೆ ನಿಮ್ಮ ಹತ್ರ 125 ಹೆಚ್ಚು ಕಡಿಮೆ ಆಗುತ್ತೆ. 2009 ಮಾಡಲು. ಓಕೆ ನೆಕ್ಸ್ಟ್ ಸರ್ ಅದು 1.75 ಹೆಚ್ಚು ಕಡಿಮೆ ಆಗುತ್ತೆ. 1,75,000 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಕ್ವಾರ್ಟರ್ ಜೆಟ್ ಇಂಡಿಕಾ ವಿಸ್ಟಾ ಇದು 1.75 ಇದು ಡೀಸೆಲ್. ಫೋರ್ಡ್ ಫೀಗೋ ಅದು i10 1.75 FC ರನ್ನಿಂಗ್ ಇದೆ. ಸೊ ಇಷ್ಟೆಲ್ಲ ಕಾರ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಲ್ಲ ಸರ್? ಹೌದು. ಸೊ ಇನ್ನ ಕೂಡ ಒಳಗಡೆ ಕೂಡ ಲೇಟೆಸ್ಟ್ ಮಾಡೆಲ್ ಇದೆ. ಇನ್ನೊಂದು ಗ್ರೌಂಡ್ ನಲ್ಲಿ ಇದೆ, ಅದು ಎಲ್ಲ ತೋರಿಸ್ಬಿಡ್ತೀವಿ. ಓಕೆ ಸರ್ ಏನಿಗೆ ಸರ್ ಈ ಸತಿ ಎಲ್ಲಾ ಕಾರ್ಗಳು ಇಷ್ಟು ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದೀರಾ? ಸರ್ ನಮ್ದು ಕಮಿಷನ್ ಇಲ್ಲ, ಕಮಿಷನ್ ಲೆಸ್ ಮಾಡಿ ಕಸ್ಟಮರ್ ತಗೊಂಡು ಅವ್ರು ವ್ಯಾಪಾರ ಮಾಡ್ಬೋದು, ಅವ್ರು ದುಡಿಬಹುದು. ಕಸ್ಟಮರ್ ತಗೊಂಡು ಅವರು ಎಲ್ಲಾದ್ರು ದುಡಿಬೇಕು, ಎಲ್ಲಾದ್ರು ಚೆನ್ನಾಗಿರ್ಬೇಕು. ಓಕೆ ಅದಕ್ಕೆ ಇಷ್ಟು ಕಡಿಮೆ ಹೌದು ಸರ್. ಇಲ್ಲೊಂದು ಕ್ರೆಟಾ ಇದೆ ಡೀಟೇಲ್ಸ್ 22 ಮಾಡಲು ಕ್ರೆಟಾ ಡೀಸೆಲ್ ಇದು 9,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಹೌದೌದು ಸರ್ ನೆಕ್ಸ್ಟ್ ಇದು ಬಂದ್ಬಿಟ್ಟು 13 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ 2.75 ಹೆಚ್ಚು ಕಡಿಮೆ ಆಗುತ್ತೆ. i20 ಇದೆ, ಇದಾಗಿದೆ, ಸೇಲ್ ಆಗಿದೆಯಾ? ಇದು ನೋಡಿ ಫೋರ್ಡ್ 1.75 ಹೆಚ್ಚು ಕಡಿಮೆ ಆಗುತ್ತೆ. ಇದು 2020 ಮಾಡಲು 36,000 ಹೊಡಿದೆ. 3.85 ಹೆಚ್ಚು ಕಡಿಮೆ ಆಗಿದೆ. ಆಟೋಮೆಟಿಕ್ ಕಿಡ್ಡು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇನ್ನೊಂದು ಈಕೋ ವ್ಯಾನ್ ಇದೆ. ಈಕೋ ನಮ್ಮ ಹತ್ರ 5 ಗಾಡಿ ಇದೆ ಸರ್. ಈಕೋ ಓಕೆ 2011 ಮಾಡಲು 2.35 ಹೆಚ್ಚು ಕಡಿಮೆ ಆಗುತ್ತೆ. ಆಲ್ಟೋ ಇದೆ, ಆಲ್ಟೋ 195 ಹೆಚ್ಚು ಕಡಿಮೆ ಆಗುತ್ತೆ. 10 ಮಾಡಲು ಇಲ್ಲಿ ಹಂಗೆ ಒಂದು ಬ್ಲೂ ಕಲರ್ ಇದು ಆಯ್ತು ಬಿಡಿ, ಇದನ್ನು ಸೇಲ್ ಆಯ್ತು ಸರ್. ನೆಕ್ಸ್ಟ್ ಜಾಜ್ 195 ಹೆಚ್ಚು ಕಡಿಮೆ ಆಗುತ್ತೆ. 195 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇನ್ನೊಂದು ಆಲ್ಟೋ 2011 ಮಾಡಲು 1.85 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇಲ್ಲೊಂದು ನೋಡಿ, ಇದು ಕುಡ್ ರನಾಲ್ಡ್ ಕುಡ್ 17 ಮಾಡಲು ಓಡಿರೋದು ಬರೀ 250 ಕಿಲೋಮೀಟರ್. ಬೇರೆ 250 ಕಿಲೋಮೀಟರ್ ಗಾಡಿ ಓಡಿಸ್ಲೇ ಇಲ್ಲ. ಓಕೆ ಬರೇ 250 ಕಿಲೋಮೀಟರ್ ಓಡಿದೆ. 17 ಮಾಡಲು 3,20,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ನಲ್ಲಿ ಡೆಲಿವರಿ ತಗೋಬೇಕು, ಇಲ್ಲಿಂದ ಡೆಲಿವರಿ ತಗೋಬೇಕು, ಎಲ್ಲ ಒಂದೇ ಸೇಮ್. ಹೌದೌದು ಸರ್. ನೆಕ್ಸ್ಟ್ ಒಂದು ಎರ್ಟಿಗಾ 21 ಮಾಡಲು ಪೆಟ್ರೋಲ್ ಗಾಡಿ 9.25 ಹೆಚ್ಚು ಕಡಿಮೆ ಆಗುತ್ತೆ. 9.25 ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಇಲ್ಲೊಂದಿದೆ, ಇದು ಕಿಗಾದು 2022 ಮಾಡಲು 5.75 ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು 1920 ಮಾಡಲು ಇಗ್ನಿಸ್ 4.75 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಶಿಫ್ಟ್ 2020 ಮಾಡಲು 5.85 ಹೆಚ್ಚು ಕಡಿಮೆ ಆಗುತ್ತೆ. 5,85,000 ರೂಪಾಯಿ. ಮ್ಯಾಗ್ ವೀಲ್ ಇದೆ, ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಮತ್ತೊಂದು ಇದೆ ಶಿಫ್ಟ್ 2016 ಮಾಡಲಿದೆ ನೋಡಿ, ಸಿಂಗಲ್ ಓನರ್ ಪೆಟ್ರೋಲ್ VXI. ಆಪಲ್ ಶೇಪ್ ಬೇಕಾ ಅದು ಇದೆ, ಇಲ್ಲ ಹಳೆ ಶೇಪ್ ಬೇಕಾ ಇದು ಇದೆ. 4.65 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ಪೋಲೋ ಪೆಟ್ರೋಲ್ 15 ಮಾಡಲು 3.75 ಹೆಚ್ಚು ಕಡಿಮೆ ಆಗುತ್ತೆ. 3,75,000 ರೂಪಾಯಿ. ಅದರಲ್ಲಿ ನೆಗೋಷಿಯಬಲ್. ಹೌದೌದು ಸರ್. ಇಲ್ಲೊಂದು ಆಪಲ್ ಶೇಪ್ ಇದೆ, ಆಪಲ್ ಶೇಪ್ 23-24 ಮಾಡಲು. ಓಕೆ ಇದು ಬಂದ್ಬಿಟ್ಟು 23-24 ಮಾಡಲು ಆಪಲ್ ಶೇಪು. ಇದು ಬಂದ್ಬಿಟ್ಟು 6.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಗಾಡಿ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಆಟೋಮೆಟಿಕ್ 50 ಯಾರಾದ್ರೂ ಹುಡುಕ್ತಾ ಇದ್ರೆ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ.
ಬ್ರಾಂಡ್ ನ್ಯೂ ಕಂಡೀಷನ್ ಇದೆ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನು ಇಲ್ಲ ಹೌದು, ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಟೇಸ್ಟ್ ಇದೆ, ಶೋರೂಮ್ ಸರ್ವಿಸ್ ನಲ್ಲಿ ಇದೆ, ಇಂಟೀರಿಯರ್ ಕೂಡ ಎಲ್ಲ ತುಂಬಾ ನೀಟ್ ಆಗಿದೆ, ಸೂಪರ್ ಆಗಿದೆ, ಕ್ಲೀನ್ ಆಗಿದೆ. ಯಾರಿಗಾದ್ರೂ ಬಂದ್ಬಿಟ್ಟು ಆಟೋಮ್ಯಾಟಿಕ್ ಸ್ವಿಫ್ಟ್ ಬೇಕು ಅಂದ್ರೆ ಅದು ಆಪಲ್ ಶೇಪ್, ಆರಾಮಾಗಿ ಈ ಕಾರ್ನ ನೀವು ಕನ್ಸಿಡರ್ ಮಾಡಬಹುದು. ಸರ್ ನೆಕ್ಸ್ಟ್ ಇದು ಆಲ್ಟ್ರೋಸ್ 2020 ಮಾಡಲು ಪೆಟ್ರೋಲ್ ಗಾಡಿ 575 ಹೆಚ್ಚು ಕಡಿಮೆ ಆಗುತ್ತೆ, 5,75,000 ರೂಪಾಯಿ ಅದರಲ್ಲಿ ಫೈನಾನ್ಸ್ ಆಗುತ್ತೆ. ಸರ್ ಇದು 2015 ಮಾಡಲು i10 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, 2,75,000 ರೂಪಾಯಿ ಸಿಂಗಲ್ ಓನರ್ ಫೈನಾನ್ಸ್ ಕೂಡ ಆಗುತ್ತೆ. ಎಲ್ಲ ಗಾಡಿ ಕವರ್ ಮಾಡಿದಾಯ್ತು ಅನ್ಸುತ್ತೆ. ಹೌದು. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ ಗೆ ಕೊಟ್ಟಿದ್ದಕ್ಕೆ. ಹೌದೌದು. ನಮ್ಮ ಚಾನೆಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಅವ್ರಿಗೆ ಸೇಮ್ ಡೀಲರ್ ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ನೀವು ಓಕೆ ಸರ್ ಕೊಡೋಣ, ಕೊಡ್ತೀರಲ್ಲ ಡೀಲರ್ ಗಿಂತ ಕಡಿಮೆ ಪ್ರೈಸ್? ಹೌದೌದು ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಸರ್. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ನೀವು ಬಂದ್ರೆ ಡೀಲರ್ ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿಗಳು ಸಿಗುತ್ತೆ, ನೀವೇ ತಗೊಂಡೋಗಿ ಒಂದು ಬಿಸ್ನೆಸ್ ಕೂಡ ಮಾಡ್ಕೊಬಹುದು. ಹೌದು ಸರ್. ಸೊ NXO ಕಾರು ಆ ತರ ಒಂದು ಆಪರ್ಚುನಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಯಾರು ಈ ಚಾನ್ಸ್ ನ ಮಿಸ್ ಮಾಡ್ಕೊಬೇಡಿ. ಸೊ ಬೇಗ ಬನ್ನಿ, ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಆ ಕಾರ್ ಇಸ್ಕೊಳ್ಳಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.